1917ನೇ ಇಸ್ವಿಯ ಇದು 2.5 ರೂಪಾಯಿ. ರುಪೀಸ್ ಟು ಅಣಾಸ್ 8, 2.5 ರೂಪಾಯಿ. ನೋಡ್ಬೋದು ಹಿಂದೆ ಕನ್ನಡದ ಒಂದು ಮಾನ್ಯತೆ ಕೊಟ್ಟು 8 ಭಾಷೆಗಳಲ್ಲಿ ಮುದ್ರಣ ಆಗಿದೆ, ಅದರಲ್ಲಿ ಕನ್ನಡನೂ ಸೇರಿದೆ. ನೋಡಿ ಆಗಿನ ಕಾಲದ 1 ರೂಪಾಯಿ ನೋಡಿ, ಇದರಲ್ಲೂ ಕನ್ನಡದಲ್ಲಿ ಚಿತ್ರ ಇದೆ, ಇದು ಬರವಣಿಗೆ ಇದೆ. ನೋಡಿ ಹಳೆ ಕಾಲದ 1 ರೂಪಾಯಿ ನೋಡಿ, ಇದು 1 ರೂಪಾಯಿ. 1 ರೂಪಾಯಿ ನೋಡಿ, ಇವೆಲ್ಲ 1 ರೂಪಾಯಿನ ಕಾಲ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆದಂತ 1 ರೂಪಾಯಿಗಳು. ಇವೆಲ್ಲ 2 ರೂಪಾಯಿ ನೋಡಿ, 2 ರೂಪಾಯಿ. ಇತ್ತೀಚೆಗೆ ನಾವುಗಳು ನೋಡಿದಂತ 2 ರೂಪಾಯಿಗಳು ಇವೆಲ್ಲ. ಇದು 5 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ನೋಡಿ, ಹಳೆ 10 ರೂಪಾಯಿಗಳು ಆಗ ಈ ರೀತಿ ಇರ್ತಾ ಇದ್ವು. 10 ರೂಪಾಯಿ, ಇವು 10 ರೂಪಾಯಿ. ಈಗ ಬದಲಾವಣೆ ಆಗಿರೋಂಥ ಹೊಸ ನೋಟ್ಗಳು. ಈಗಲೂ ಈ ಚಲಾವಣೆಯಲ್ಲಿರುವಂಥ 10 ರೂಪಾಯಿ ಕೆಲವು ನೋಟ್ಗಳ ಚಲಾವಣೆಯಲ್ಲಿದೆ. ಈ ಬಂದಿರುವಂಥ ಹೊಸ ನೋಟ್ಗಳಿದು ನೋಡಿ, ಇದು 20 ರೂಪಾಯಿ ನೋಡ್ಬೋದು. ಈಗ ಇದು ಇತ್ತೀಚೆಗೆ ಬಂದಿರುವಂಥ ಹೊಸ 20 ರೂಪಾಯಿ. 50 ರೂಪಾಯಿ ನೋಟ್ಗಳು. ಇದರಲ್ಲಿ ಹಿಂದೆ ಪಾರ್ಲಿಮೆಂಟ್ ನೋಡಿ, 50 ರೂಪಾಯಿ, 50 ರೂಪಾಯಿ ನೋಟ್ಗಳು, 50 ರೂಪಾಯಿ. 100 ರೂಪಾಯಿ ನೋಟ್ಗಳು ನೋಡ್ಬೋದು ಹಳೆಯ ಕಾಲದಲ್ಲಿ ಯಾವ ತರ ಇತ್ತು ಅಂತ. 100 ರೂಪಾಯಿ ನೋಟ್ಗಳು ಚಲಾವಣೆಯಲ್ಲಿದ್ದಂಥ ದೊಡ್ಡ ನೋಟ್ಗಳು ಅವಾಗ. ತದನಂತರದ ನೋಟ್ಗಳು ಇತ್ತೀಚೆಗೆ ಕಣ್ಮರೆಯಾದಂಥ ನೋಟ್ ಇದು ನೋಡಿ, ತುಂಬಾ ಹಳೆಯ ನೋಟ್ಗಳು ಇವೆಲ್ಲ. ಈ ಕೆಳಗಡೆ ನೋಡಬಹುದು 50 ರೂಪಾಯಿ ಇತ್ತೀಚಿನ ನೋಟು. 100 ರೂಪಾಯಿ ನೋಟ್ಗಳು, 100 ರೂಪಾಯಿ ನೋಟು, ಇದು 100 ರೂಪಾಯಿ ನೋಟು. ಕಾಲ ಕಾಲಕ್ಕೆ ಬದಲಾವಣೆ ಆದಂತ ರೂಪ ಬದಲಾದಂತ ನೋಟ್ಗಳು. ಈಗ ಇತ್ತೀಚೆಗೆ ಬಿಡುಗಡೆ ಆಗಿರುವಂತ 100, 200 ರೂಪಾಯಿ ನೋಟ್ಗಳು. ನೋಟ್ ಬ್ಯಾನ್ ಆಯ್ತಲ್ಲ 1000 ರೂಪಾಯಿ, ಆ 1000 ರೂಪಾಯಿ ನೋಟ್ಗಳು ಚಲಾವಣೆಯಲ್ಲಿ ಇಲ್ಲ ಈಗ. ಮತ್ತೆ ಈಗ ಹಳೆಯ 500 ರೂಪಾಯಿ ನೋಟ್ಗಳು ನೋಡಿ, ಇತ್ತೀಚೆಗೆ ಬ್ಯಾನ್ ಆದಂತ 500 ರೂಪಾಯಿ ನೋಟ್ಗಳು. ಸ್ನೇಹಿತರೆ, ಇಲ್ಲಿಗೆ ಮುಗಿಲಿಲ್ಲ ನೋಡಿ. ಹನುಮಂತರಾಜ್ ಅವ್ರ ಕಲೆಕ್ಷನ್ ನೋಡ್ತಾ 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 ಎಲ್ಲಿ ನೋಡ್ತಾ ಇದ್ದಷ್ಟು ಇದಾವೆ ನೋಡಿ. ಇದು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ದಿಗ್ಗಜರು ಯಾರ್ಯಾರ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅವರ ಒಂದು ಚಿತ್ರ, ಮತ್ತೆ ಅವರ ಸಂಬಂಧಪಟ್ಟಂತಹ ಒಂದು ಮಾಹಿತಿ, ಆ ಮಾಹಿತಿಗೆ ತಕ್ಕಂತೆ ಅವರ ಜನ್ಮ ದಿನಾಂಕಗಳು ನೋಡ್ಬೋದು. ಇದು ಕರ್ನಾಟಕದ ಇದು 1/11/73 ನೋಡಿ, 1/11 ಕರ್ನಾಟಕ ಸ್ಟೇಟ್ ಆಗಿದೆ. 73 ಮೈಸೂರು ಸ್ಟೇಟ್. ಆ ನೋಟಿನಲ್ಲಿ ಅದರ ಒಂದು ಸಂಖ್ಯೆ ಇರುವಂತದ್ದು. ಇದು ಮೈಸೂರು ರಾಜ್ಯ ಆಗಿದ್ದು, ಮೈಸೂರು ರಾಜ್ಯ ಆಗಿದ್ದಂತ ಸಂದರ್ಭದಲ್ಲಿ ನಂತರ ಮೈಸೂರು ರಾಜ್ಯ ಆಯ್ತು. 1/11/56 ನೋಡಿ, 1/11/56. ಈಗ ಕುವೆಂಪು ಅವರ ಒಂದು ಜನ್ಮ ದಿನಾಂಕ 29/12/4 19/12/4 ಅಂತ. ಅವರು ಇದು ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ರಾಮಾಯಣ ದರ್ಶನ ನೋಡಿ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಅವರ ಒಂದು ಜನ್ಮ ದಿನಾಂಕದ ಸಂಬಂಧಪಟ್ಟಂಗೆ ಒಂದು ಸಂಖ್ಯೆ ಇರುವಂತ ನೋಟ್ಗಳು. ಕನ್ನಡ ಇಂಗ್ಲಿಷಲ್ಲಿ ನೋಡಿ, ಶಿವರಾಮ ಕಾರಂತರು ಅವರ ಜನ್ಮ ದಿನಾಂಕದ ಒಂದು ನೋಟು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿನಾಯಕ ಕೃಷ್ಣ ಗೋಕಾಕ್, UR ಅನಂತಮೂರ್ತಿ ಅವರ ಒಂದು ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟಂತ ಒಂದು ಸಂಖ್ಯೆ ಇರುವಂತ ನೋಟ್ಗಳು. ಚಂದ್ರಶೇಖರ್ ಕಂಬಾರ, ಗಿರೀಶ್ ಕಾರ್ನಾಡ್ ನೋಡಿ. ರಾಜ್ಯ ಅಷ್ಟೇ ಅಲ್ಲ, ಜ್ಞಾನಪೀಠ ಪ್ರಶಸ್ತಿ ಪಡೆದಿರೋದು ಮಾತ್ರ ಅಲ್ಲ, ಕರ್ನಾಟಕದ ಮುಖ್ಯಮಂತ್ರಿಗಳ ಒಂದು ಜನ್ಮ ದಿನಾಂಕ ಇರುವಂತ ನೋಟ್ಗಳು ಕೂಡ ಸಂಗ್ರಹ ಮಾಡಿದ್ದಾರೆ. ಇದು ಚೆಂಗಲರಾಯ ರೆಡ್ಡಿ, ಕೆಂಗಲ್ ಹನುಮಂತಯ್ಯನವರು, ಕಡಿದಾಳು ಮಂಜಪ್ಪನವರು, ಸಿದ್ದಪ್ಪನಹಳ್ಳಿ ನಿಜಲಿಂಗಪ್ಪ, ಸಿದ್ದವ್ವನಹಳ್ಳಿ, ಬಿಡಿ ಜತ್ತಿ, ಶಿವಲಿಂಗಪ್ಪ ರುದ್ರಪ್ಪ ಕಂಟಿ, ವೀರೇಂದ್ರ ಪಾಟೀಲ್, ದೇವರಾಜ್ ಅರಸು, R ಗುಂಡೂರಾವ್,
ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, ಸಾರೆಕೊಪ್ಪ ಬಂಗಾರಪ್ಪನವರು. ನೋಡಿ ಎಂ ವೀರಪ್ಪ ಮೊಯ್ಲಿ ಅವರ ಜನ್ಮ ದಿನಾಂಕಕ್ಕೆ ಇರುವಂತ ಒಂದು ನೋಟು. HD ದೇವೇಗೌಡ, JH ಪಟೇಲ್ ಅವ್ರದ್ದು, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ, SM ಕೃಷ್ಣ ಅವ್ರದ್ದು, ಧರಮ್ ಸಿಂಗ್, HD ಕುಮಾರಸ್ವಾಮಿ, BS ಯಡಿಯೂರಪ್ಪ, DV ಸದಾನಂದ ಗೌಡ, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು. ನೋಡಿ ಅವರ ಆಟೋಗ್ರಾಫ್ ಕೂಡ ಅದನ್ನ ಸಂಗ್ರಹ ಮಾಡಿದ್ದಾರೆ, ವೀರಪ್ಪ ಮೊಯ್ಲಿ ಅವರು. ಮತ್ತೆ ಇವ್ರು ನೋಡ್ಬೋದು ಅರುಣ್ ಯೋಗಿರಾಜ್ ಅಂತ, ನಮ್ಮ ಏನು ರಾಮ ಮಂದಿರದ ಒಂದು ಶಿಲೆಯನ್ನ ಕೆತ್ತಿದ್ದಾರೆ ಶಿಲ್ಪಿ, ಅವರ ಒಂದು ಹಸ್ತಾಕ್ಷರ. SM ಕೃಷ್ಣ ಅವರು, HD ದೇವೇಗೌಡ ಅವರು, HD ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು, BS ಯಡಿಯೂರಪ್ಪ ಅವರು, DV ಸದಾನಂದ ಗೌಡ ಅವರು. ನೋಡಿ ಈ ತರ ಎಲ್ಲ ಅವರ ಹಸ್ತಾಕ್ಷರ ಆಗ್ಬೋದು, ಅವ್ರ ಜನ್ಮ ದಿನಾಂಕದಾಗ್ಬೋದು, ಆ ನೋಟ್ಗಳು ಕಲೆಕ್ಷನ್ ಮಾಡೋದಾಗ್ಬೋದು, ಅವೆಲ್ಲ ಮಾಡಿದ್ದಾರೆ. ಮತ್ತೆ ನೋಡ್ಬೋದು ಅಷ್ಟು ಮಾತ್ರ ಅಲ್ಲ, ಬ್ರಿಟಿಷ್ ಕಾಲದ ನಾಣ್ಯಗಳು, ಭಾರತದಲ್ಲಿ ಚಲಾವಣೆಯಲ್ಲಿದ್ದಂಥ ನಾಣ್ಯಗಳು, ವಿವಿಧ ಬೆಲೆ ಮುಖಬೆಲೆಯ ವಿವಿಧ ನಾಣ್ಯಗಳು ನೋಡ್ಬೋದು. ನೋಡಿ ಆಗ ಗಾತ್ರಗಳು ಸಣ್ಣ, ದೊಡ್ಡದು, ಮತ್ತೆ ಚಿತ್ರ ಬೇರೆ ಬೇರೆ ತರದ ಡಿಸೈನ್ಗಳಲ್ಲಿದ್ದಂಥ ಬೆಳ್ಳಿ ನಾಣ್ಯಗಳು, ವಿವಿಧ ಬಗೆಯ ಲೋಹದ ನಾಣ್ಯಗಳು. ನೋಡಿ ತೂತ್ ಕಾಯಿನ್ಗಳು, ತೂತ್ ಕಾಸುಗಳು, ಹಾಗೆ ಇದ್ದಂತ ಚಲಾವಣೆಯಲ್ಲಿ ಇದ್ದಂತ ತೂತ್ ಕಾಸುಗಳು ಇವೆಲ್ಲ ನೋಡಿ, ಅದ್ ನೋಡ್ಬೋದು. ಮತ್ತೆ 5 ಪೈಸೆ ಮೊದಲು ಭಾರತದಲ್ಲಿ ಚಲಾವಣೆಯಲ್ಲಿದ್ದಂತ 5 ಪೈಸೆ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕನಾಗೆ ರಿಲೀಸ್ ಮಾಡಿದಂತ ಬೇರೆ ಬೇರೆ ಕಾಯಿನ್ಗಳು, ಅಂದ್ರೆ ಚಿತ್ರ ಮೇಲ್ಗಡೆ ಬದಲಾವಣೆ ಮಾಡಿ ಬಿಡುವಂತ ಕಾಯಿನ್ಗಳು. ನೋಡಿ ಇವೆಲ್ಲ 10 ಪೈಸಾ, ಆಗ ಚಲಾವಣೆಯಲ್ಲಿದ್ದಂತ 10 ಪೈಸೆಗಳು. ನೋಡಿ ನಂತರ ಮಾರ್ಪಾಡಾಗಿ ಈ ತರ ಎಲ್ಲ ಆಗಿ ಕಾಯಿನ್ಗಳು, ಸಣ್ಣ ಕಾಯಿನ್ಗಳು ಬಂದು, ಆಗಿನ ಕಾಲದ ಕಾಯಿನ್ಗಳು. ಮತ್ತೆ ನೋಡಿ 20 ಪೈಸಾ, 10 ಪೈಸಾ ಆಯ್ತು, ಈಗ 20 ಪೈಸಾ. ನೋಡಿ ಅದರಲ್ಲಿ 20 ಪೈಸೆಯಲ್ಲಿ ವಿವಿಧ ರೀತಿಯ 20 ಪೈಸೆಗಳು ಬಂದು, ಆಮೇಲೆ 25 ಪೈಸೆಗಳು ನೋಡಬಹುದು ನೀವು. ನೋಡಿ ಇದು 25 ಪೈಸಾ, ಬೇರೆ ಬೇರೆ ರೀತಿಯಲ್ಲಿ ಬಿಡುಗಡೆ ಮಾಡಿದಂತ, ಬೇರೆ ಬೇರೆ ಸಂದರ್ಭಗಳಲ್ಲಿ ಬಿಡುಗಡೆ ಮಾಡಿದಂತ 25 ಪೈಸಾ ಕಾಯಿನ್ಗಳು. ತದನಂತರ 50 ಪೈಸಾ ಕಾಯಿನ್ಗಳು ನೋಡ್ಬೋದು, ಇದು 50 ಪೈಸಾ ಕಾಯಿನ್ಗಳು. ಆಮೇಲೆ 1 ರೂಪಾಯಿ ಕಾಯಿನ್ಗಳು ನೋಡಿ, ಅವಾಗ ಸಂದರ್ಭಕ್ಕೆ ತಕ್ಕನಾಗೆ ಬಿಡುಗಡೆ ಮಾಡಿದಂತ, ಮತ್ತೆ ಪ್ರತಿ ವರ್ಷ ಕೆಲವು ವರ್ಷಗಳಲ್ಲಿ ಬದಲಾವಣೆ ಆಗಿ ಹೊಸ ರೂಪ ಪಡ್ಕೊಂಡಂತ, ಹೊಸ ಚಿತ್ರಗಳನ್ನ ಹೊಂದದಂತ ಕಾಯಿನ್ಗಳು ಇವೆಲ್ಲ ನೋಡ್ಬೋದು. ಇವೆಲ್ಲ 1 ರೂಪಾಯಿ ಕಾಯಿನ್ಗಳು ನೋಡಿ, ಇವೆಲ್ಲ 1 ರೂಪಾಯಿ ಕಾಯಿನ್ಗಳು. ತದನಂತರ 2 ರೂಪಾಯಿ ಕಾಯಿನ್ಗಳು ನೋಡಿ, ಮೊದಲು ದೊಡ್ಡದು ಬರ್ತಾ ಇತ್ತು, ತದನಂತರ ಎಲ್ಲ ಅದ ಲೋಹಗಳು ಚೇಂಜ್ ಆಗ್ತಾ ಬಂದು, ಲೋಹಗಳ ಬೆಲೆ ಹೆಚ್ಚಾದಂಗೆಲ್ಲ ನಾಣ್ಯಗಳಲ್ಲಿ ಬದಲಾವಣೆಗಳು ಆಗ್ತಾ ಬಂದು, ಆ ಥರ ಬದಲಾವಣೆಗಳಾಗಿ ಅದರ ಗಾತ್ರ ಮತ್ತೆ ಲೋಹನು ಬದಲಾವಣೆ ಆಗ್ತಾ ಬಂತು. ನೋಡಿ 5 ರೂಪಾಯಿ ಕಾಯಿನ್ಗಳು, ವಿವಿಧ ಬಗೆಯ 5 ರೂಪಾಯಿ ಕಾಯಿನ್ಗಳು. ನಂತರ 10 ರೂಪಾಯಿ ಕಾಯಿನ್, 10 ರೂಪಾಯಿ ಕಾಯಿನ್ಗಳಲ್ಲೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಬದಲಾವಣೆ ಪಡ್ಕೊಂಡು ಬಿಡುಗಡೆ ಆದಂತ ಕಾಯಿನ್ಗಳಿವೆಲ್ಲ ನೋಡಿ. ಇವೆಲ್ಲ 5 ಪೈಸಾ ಸ್ಮರಣಾರ್ಥ ನಾಣ್ಯಗಳಿವೆಲ್ಲ ಬಿಟ್ಟಿರುವಂತ 5 ಪೈಸಾ ಆಗ್ಬೋದು, 10 ಪೈಸಾ ಆಗ್ಬೋದು, 20 ಪೈಸಾ ಆಗ್ಬೋದು. ಇವೆಲ್ಲ ಸ್ಮರಣಾರ್ಥ ಬಿಟ್ಟಿರುವಂತ ಕಾಯಿನ್ಗಳು ನೋಡಿ. ಇದು ಫುಡ್ ಫಾರ್ ದ ಫ್ಯೂಚರ್ ಅಂತ FAD 1999ರಲ್ಲಿ ಬಿಡುಗಡೆ ಆದಂತ ನಾಣ್ಯಗಳು. ಅದಕ್ಕೆ ಸ್ಮರಣಾರ್ಥವಾಗಿ ಬಿಡುಗಡೆ ಆದಂತ ನಾಣ್ಯಗಳಲ್ಲಿ ಅದರದ್ದೇ ಆದಂತ ಸಂಬಂಧಪಟ್ಟಂತ ಚಿತ್ರಗಳಿರ್ತದೆ, ಆ ಥರದ್ದು ಒಂದು ನಾಣ್ಯಗಳು ನೋಡಿ. ಇವೆಲ್ಲ 2 ರೂಪಾಯಿ ನಾಣ್ಯಗಳು. ಅದು ಕೂಡ ವಿವಿಧ ರೀತಿಯಲ್ಲಿ, ವಿವಿಧ ಒಂದು ಸಂದರ್ಭಗಳಲ್ಲಿ, ವಿವಿಧ ಒಂದು ಉದ್ದೇಶಗಳಿಗೋಸ್ಕರ ಬಿಡುಗಡೆ ಮಾಡಿದಂತ ನಾಣ್ಯಗಳು ನೋಡ್ಬೋದು. ವೈಷ್ಣೋದೇವಿಯ ಶ್ರೈನ್ ಬೋರ್ಡ್ ಸ್ಮರಣಾರ್ಥವಾಗಿ ಬಿಟ್ಟಂತ ವೈಷ್ಣೋದೇವಿ ಚಿತ್ರ ಇರುವಂತ, ಚಾಮುಂಡೇಶ್ವರಿ ಚಿತ್ರ ಇರುವಂತ ನಾಣ್ಯಗಳು ಕೂಡ ಚಲಾವಣೆಗೆ ಬಂದವು. ಮತ್ತೆ 60 years ಆಫ್ ಕೋಲ್ಕತ್ತಾ ಮಿಂಟ್, ಅದಕ್ಕೆ ಸಂಬಂಧಪಟ್ಟಂತ ಒಂದು
ನಾಣ್ಯ, ಅದರ ಚಿತ್ರ ಇರುವಂಥದ್ದು. ಈ ತರ ಬೇರೆ ಬೇರೆ ಸಂದರ್ಭಕ್ಕೆ ಬಿಡುಗಡೆ ಮಾಡಿದಂಥ ನಾಣ್ಯಗಳನ್ನು ಕೂಡ ಅವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ನೋಡಿ, ಇಂದಿರಾ ಗಾಂಧಿ ಸ್ಮರಣಾರ್ಥವಾಗಿ ಬಿಟ್ಟಂತ 5 ರೂಪಾಯಿ ಕಾಯಿನ್ಗಳು. ಇಂದಿರಾ ಗಾಂಧಿ ಚಿತ್ರ ನೋಡ್ಬೋದು ನೀವು. ಇದು ಜವಾಹರ್ಲಾಲ್ ನೆಹರು ಅವರ ಸ್ಮರಣಾರ್ಥವಾಗಿ ಬಿಟ್ಟಿರುವಂತ ಕಾಯಿನ್. ನೋಡಿ, 10 ರೂಪಾಯಿ ಕಾಯಿನ್ ಎಷ್ಟು ದೊಡ್ಡದಿತ್ತು ನೋಡಿ ಆಗ, ಮುಂಚೆ ಬಂದಾಗ. ನೋಡಿ, ಈ ತರ ಬೇರೆ ಬೇರೆ ಒಂದು ಸ್ಮರಣಾರ್ಥವಾಗಿ ಬಿಟ್ಟಿರುವಂತ ಕಾಯಿನ್ಗಳು. ಅಷ್ಟು ಮಾತ್ರ ಅಲ್ಲ, ನೋಡ್ಬೋದು, ನಮ್ಮ ದೇಶದ ಮಾತ್ರ ಕಾಯಿನ್ಗಳಲ್ಲ, ಬೇರೆ ಬೇರೆ ದೇಶದ್ದು ಕಾಯಿನ್ಗಳು ಕೂಡ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ನೋಡಿ, ಇದು ಟುನಿಷಿಯಾ ದೇಶಕ್ಕೆ ಸಂಬಂಧಪಟ್ಟಂತ ಕಾಯಿನ್ಗಳು. ನೋಡಿ, ಒಂದೊಂದು ಅದ್ಭುತ. ಇದನ್ನ ಯಾವ ರೀತಿ ಅವರು ಸಂಗ್ರಹ ಮಾಡಿಟ್ಟರು ನಮ್ಮ ಹನುಮಂತರಾಜ್ ಅವರು, ನಮ್ಗೆ ಆಶ್ಚರ್ಯ ಆಗ್ತದೆ. ನೋಡಿ, ವಿದೇಶಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತ ಕಾಯಿನ್ಗಳು ಇವೆಲ್ಲ. ನೋಡ್ಬೋದು, ಬೇರೆ ಬೇರೆ ಮುಖಬೆಲೆಯ ನಾಣ್ಯಗಳು. ನೋಡಿ, ಬೇರೆ ಬೇರೆ ದೇಶದ ಬೇರೆ ಬೇರೆ ಮುಖಬೆಲೆಯ ನಾಣ್ಯಗಳು. ನೋಡಿ, ಸಂಗ್ರಹ ನೋಡ್ತಾ ಹೋದ್ರೆ ಮುಗಿತಾನೆ ಇಲ್ಲ ಅದು. ನೋಡಿ, ಜರ್ಮನಿಗೆ ಸಂಬಂಧಪಟ್ಟಂತ ಕಾಯಿನ್ಗಳು, ಈಜಿಪ್ಟ್ ದೇಶದ ಕಾಯಿನ್ಗಳು, ಹಾಂಗ್ಕಾಂಗ್, ಆಸ್ಟ್ರಿಯಾ ದೇಶಕ್ಕೆ ಸಂಬಂಧಪಟ್ಟಂತ ಕಾಯಿನ್ಗಳು, ಸೌತ್ ಕೊರಿಯಾಗೆ ಸಂಬಂಧಪಟ್ಟಂತ ಕಾಯಿನ್ಗಳು. ನೋಡ್ಬೋದು, ಇಲ್ಲೂ ತೂತ್ ಕಾಯಿನ್ ಇದೆ, ಒಂದು ತೂತು ನಾಣ್ಯ, ಹಳೆ ಕಾಲದ ನಾಣ್ಯ. ಇದು ಮಲೇಷಿಯಾ ದೇಶಕ್ಕೆ ಸಂಬಂಧಪಟ್ಟಂತ ಕಾಯಿನ್ಗಳು, ನಾಣ್ಯಗಳು. ಇಸ್ರೇಲ್ ದೇಶದ ನಾಣ್ಯಗಳು. ಇದು ಕುವೈತ್ ದೇಶಕ್ಕೆ ಸಂಬಂಧಪಟ್ಟಂತ ನಾಣ್ಯ. ಇಟಲಿ ದೇಶಕ್ಕೆ ಸಂಬಂಧಪಟ್ಟಂತ ನಾಣ್ಯಗಳು. ಇರಾಕ್ ದೇಶದ ನಾಣ್ಯಗಳು, ಜಪಾನ್ ದೇಶದ ನಾಣ್ಯಗಳು, ಫ್ರಾನ್ಸ್ ದೇಶದ ನಾಣ್ಯಗಳು, ಡೆನ್ಮಾರ್ಕ್, ಸ್ಪೇನ್ ದೇಶದ ನಾಣ್ಯಗಳು, ಥಾಯ್ಲೆಂಡ್ ದೇಶದ ನಾಣ್ಯಗಳು. ನೋಡಿ, ಬೇರೆ ಬೇರೆ ದೇಶ. ಇದು ಲಕ್ಷ್ಮೀ ಇರೋಂಥ ನಾಣ್ಯ ಯಾವ ದೇಶದ ಸರ್ ಇದು? ನೋಡಿ, ಥೈಲ್ಯಾಂಡ್ ಅಲ್ಲಿ ಹಿಂದೂ ದೇವರುಗಳ ಒಂದು ಚಿತ್ರ ಇರುವಂತ ನಾಣ್ಯಗಳು ಇವೆಲ್ಲ. ನೋಡ್ಬೋದು, ಇಲ್ಲಿ ಲಕ್ಷ್ಮೀ, ಗಣೇಶ. ನೋಡಿ, ಇದು ಗಣೇಶ, ಇದು ತ್ರಿಮೂರ್ತಿಗಳಿರುವಂಥದ್ದು, ಇದು ನಾಗದೇವತೆ ಇರುವಂಥದ್ದು. ಬೇರೆ ಬೇರೆ ಹಿಂದೂ ದೇವತೆಗಳಿರುವಂತ ಮತ್ತೆ ಹಿಂದೂ ಧಾರ್ಮಿಕ ಚಿಹ್ನೆಗಳಿರುವಂತ ನಾಣ್ಯಗಳಿವೆಲ್ಲ. ಬೇರೆ ದೇಶದ, ನಮ್ಮ ದೇಶದಲ್ಲ. ಇದು ನಾರ್ವೆ ದೇಶಕ್ಕೆ ಸಂಬಂಧಪಟ್ಟಂತ ನಾಣ್ಯಗಳು. ಚಿಲೆ, ಕೆನಡಾ ದೇಶದ ನಾಣ್ಯಗಳು, ಬಾಂಗ್ಲಾದೇಶದ್ದು, ಅಂಡೋರಾ, ನ್ಯೂಜಿಲೆಂಡ್. ನೋಡಿ, ನ್ಯೂಜಿಲೆಂಡ್ ದೇಶದ ನಾಣ್ಯಗಳು, ಒಮನ್, ಕೊಲ್ಲಿ ರಾಷ್ಟ್ರಗಳದ್ದು. ನೋಡಿ, ಬೇರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟಂತ ನಾಣ್ಯಗಳಿವೆಲ್ಲ. ಇದು ಪೋರ್ಚುಗಲ್ ಮತ್ತೆ ಪೋಲೆಂಡ್, ರಷ್ಯಾ, ಕತಾರ್ ಇದಕ್ಕೆ ಸಂಬಂಧಪಟ್ಟಂತವು. ಆಸ್ಟ್ರೇಲಿಯಾ ದೇಶದ ನಾಣ್ಯಗಳು. ಸ್ವೀಡನ್ ದೇಶದ ನಾಣ್ಯಗಳು. ನೋಡಿ, ಇದು ಕೂಡ ಸ್ವೀಡನ್ ದೇಶದ ನಾಣ್ಯಗಳು ಇವೆಲ್ಲ. ಸಿಂಗಾಪುರ್ ದೇಶದ ನಾಣ್ಯಗಳು, ಶ್ರೀಲಂಕಾ ದೇಶದ ನಾಣ್ಯಗಳು, ಬ್ರೆಜಿಲ್ ದೇಶದ ನಾಣ್ಯಗಳು, ಬಲ್ಗೇರಿಯಾ ದೇಶದ ನಾಣ್ಯಗಳು. ನೋಡಿ, ಇದು ಅಮೆರಿಕ ದೇಶದ ನಾಣ್ಯಗಳು. ನೋಡಿ, ಅದ್ಭುತ. ಇದು ಒಂದೊಂದು ಸಂಗ್ರಹ ಮಾಡೋದಕ್ಕೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತದ್ರಲ್ಲಿ ನೋಡಿ, ಇಷ್ಟು ದೇಶದ ಸಂಗ್ರಹ, ಬೇರೆ ದೇಶದ ನಾಣ್ಯಗಳ ಸಂಗ್ರಹ ಮಾಡಿದ್ದಾರೆ. ಇದಕ್ಕೆ ಮುಂಚೆ ತೋರಿಸಿದಂಥದ್ದು ಭಾರತ ದೇಶದ ನಾಣ್ಯಗಳ ಸಂಗ್ರಹ. ಅದ್ಭುತ ಸರ್. ಇದೆಲ್ಲ ಮಕ್ಕಳು ಸ್ಕೂಲಲ್ಲಿ ನೋಡ್ತಾರೆ. ಇದು ಹನುಮಂತರಾಜು ಅವರು ಹಲವಾರು ಶಾಲೆಗಳಲ್ಲಿ ಇದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅಂದ್ರೆ ಇದು ಎಕ್ಸಿಬಿಷನ್ ತರ ಇದನ್ನ ತೋರಿಸಿದ್ದಾರೆ. ಬೇರೆ ಬೇರೆ ಶಾಲೆಗಳು ಇವರನ್ನ ಕರೆಸಿ ಅದನ್ನ ಒಂದು ಪ್ರದರ್ಶನಕ್ಕಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಪ್ರದರ್ಶನಕ್ಕಿಟ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಹನುಮಂತರಾಜು ಅವ್ರನ್ನ ಸಂಪರ್ಕ ಮಾಡಿ ದಯವಿಟ್ಟು ಅವರ ಒಂದು ಏನು ಕಲೆಕ್ಷನ್ಗಳಿದೆ ಅದನ್ನ ಸಾರ್ವಜನಿಕರಿಗೆ ಒಂದು ಪ್ರದರ್ಶನಕ್ಕೆ ಇಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೋರ್ಕೊಳ್ತೇನೆ. ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ನ ಬೆಂಬಲಿಸಿ,
ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.